ಧರ್ಮಸ್ಥಳದಲ್ಲಿ ಹೂತ ಎಲ್ಲ ಅಪರಿಚಿತ ಶವಗಳ ದಾಖಲೆ ನಮ್ಮಲ್ಲಿ ಇದೆ. TV5ಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸದಸ್ಯ ಕಿಶೋರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2003ರ ಮುನ್ನ ಧರ್ಮಸ್ಥಳ ಗ್ರಾಮದಲ್ಲಿ ಸ್ಮಶಾನವೇ ಇರಲಿಲ್ಲ. 2003ರ ಬಳಿಕ ಧರ್ಮಸ್ಥಳ ಗ್ರಾಮದಲ್ಲಿ ಅಧಿಕೃತ ರುದ್ರಭೂಮಿ ಸ್ಥಾಪನೆ. 2003ಕ್ಕೂ ಮುನ್ನ ಅಪರಿಚಿತ ಶವಗಳನ್ನ ಬೇರೆ ಕಡೆಗೆ ಹೂಳಲಾಗ್ತಾ ಇತ್ತು. ಆದರೆ ಪೊಲೀಸ್ ಪ್ರಕ್ರಿಯೆ ಮುಗಿಸಿ ಶವ ಸಿಕ್ಕ ಸಮೀಪದಲ್ಲೇ ದಫನ್ ಕಾರ್ಯ ಮಾಡಲಾಗ್ತಾ ಇತ್ತು. ಅಪರಿಚಿತ ಶವಗಳನ್ನು ದಫನ್ ಮಾಡಿದ ಎಲ್ಲ ದಾಖಲೆ ನಮ್ಮಲ್ಲಿ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯತಿ ಸದಸ್ಯ ಕಿಶೋರ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ನೂರಾರು ಶವಗಳನ್ನು ಹೂತಿದ್ದೇನೆ ಅನ್ನುವಂತಹ ಒಂದು ಆರೋಪ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ನಾವು ಧರ್ಮಸ್ಥಳದ ಒಂದು ಅಧಿಕೃತ ರುದ್ರಭೂಮಿ ಏನಿದೆ ಆ ಪ್ರದೇಶದಲ್ಲಿದ್ದೇವೆ. 2003ರ ಬಳಿಕ ಈ ಒಂದು ರುದ್ರಭೂಮಿ ಅಸ್ತಿತ್ವಕ್ಕೆ ಬರುತ್ತೆ. ಆ ಬಳಿಕ ಅಪರಿಚಿತ ಶವಗಳು ಸೇರಿದಂತೆ ಗ್ರಾಮಸ್ಥರ ದಫನ ಅಥವಾ ಅಂತ್ಯಕ್ರಿಯೆ ಅನ್ನುವಂಥದ್ದು ಇದೇ ಸ್ಮಶಾನದಲ್ಲಿ ನಡೀತಾ ಇತ್ತು. ಸೊ ಧರ್ಮಸ್ಥಳ ಗ್ರಾಮ ಪಂಚಾಯತಿಯ ಸದಸ್ಯರು ಕಿಶೋರ್ ನಮ್ಮೊಂದಿಗಿದ್ದಾರೆ. ಈ ಬೆಳವಣಿಗೆಗಳು ಯಾವ ತರ ಆಗ್ತಾ ಬಂತು ಈ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, 2003ರ ಬಳಿಕ ಇಲ್ಲಿ ಅಧಿಕೃತವಾಗಿ ಒಂದು ಸ್ಮಶಾನ ಅನ್ನುವಂಥದ್ದಾಯಿತು. ಆ ಮುಂಚೆ ಯಾವ ತರ ಪ್ರಕ್ರಿಯೆಗಳು ನಡೀತಾ ಇತ್ತು, ಅದಾದ ಬಳಿಕ ಈಗ ಯಾವ ತರ ನಡೀತಾ ಇದೆ ಅಂತ ಹೇಳಿದ್ರೆ, ಮೊದಲು ಕೂಡ ಇಲ್ಲಿ ಬಂದ ಯಾತ್ರಾರ್ಥಿಗಳು ಯಾರಾದರೂ ಸಾವನ್ನಪ್ಪಿಸಿದ್ರೆ, ಈಗ ನೇತ್ರಾವತಿ ನದಿಯಲ್ಲಿ ಅಂತ ಇರ್ಬೋದು. ನೇತ್ರಾವತಿ ನದಿಯಲ್ಲಿ ಹೇಳಲಿಕ್ಕಾಗುದಿಲ್ಲ ಯಾರಂತ ಹೇಳಿ. ಈಗ ನಾವು ಕೂಡ ನದಿಗೆ ಹೋದಾಗ ಜಾರಿ ಬಿದ್ದು ಸಾಯುವ ಸಂಭವ ಇರ್ತದೆ. ಯಾರು ಕೂಡ ಹೋಗಿ ಸಾಯ್ಲಿಕ್ಕೆ ಅಂತ ಹೋಗಿರೋದಿಲ್ಲ. ಸತ್ತಾಗ ಏನಾಗ್ತದೆ, ಅವ್ರದ್ದು ಶವವನ್ನು ಏನು ಮರಣೋತ್ತರ ಪರೀಕ್ಷೆ ಕಳಿಸ್ತಾರೆ ಪೊಲೀಸ್ ಸ್ಟೇಷನ್ನ ಮುಖಾಂತರ. ಪಂಚಾಯತಿ ಕೂಡ ಅದಕ್ಕೆ ಇನ್ವಾಲ್ವ್ ಆಗ್ತದೆ. ಅದರ ನಂತರ ಅದನ್ನೆಲ್ಲ ಡಾಕ್ಯುಮೆಂಟ್ ಎಲ್ಲ ಮಾಡಿ ಈಗ ಇಲ್ಲಿದೆ 2003ರಿಂದ ಇಲ್ಲಿದೆ. ಇದಕ್ಕಿಂತ ಮುಂಚೆ ಅದು ಎಲ್ಲಿ ಇದು ಮಾಡ್ತಿದ್ರು ಅಲ್ಲಿ ಅದನ್ನ ಹೂಳ್ತಿದ್ರು ಅಂತ. ಈಗ ಮುಂಚೆ 2000 ಮುಂಚೆ ಸ್ಮಶಾನ ಆಗುವ ಮುನ್ನ ಯಾವ್ದಾದ್ರು ಒಂದು ಜಾಗದಲ್ಲಿ ಸಿಕ್ಕಿದ್ರೆ ಅಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿ ಅಲ್ಲೇ ಹೂತಾಕುವಂತ ಪ್ರಕ್ರಿಯೆ. ಹೌದೌದು, ಅಲ್ಲಿ ಆ ಒಂದು ಜಾಗದಲ್ಲಿ ಅಂದ್ರೆ ಡಾಕ್ಯುಮೆಂಟ್ ಹಿಡ್ಕೊಂಡೆ, ಪಂಚಾಯತಿಯ ಮೂಲಕ ಡಾಕ್ಯುಮೆಂಟ್ ಅನ್ನು ಹಿಡ್ಕೊಂಡೆ ಅದನ್ನ ಮಾಡ್ತಿದ್ರು. ಈಗ 2003 ನಂತರ ಏನಾಗ್ತಾ ಉಂಟಂತ ಹೇಳಿದ್ರೆ ಇಲ್ಲಿ ಅದಕ್ಕೆ ಒಂದು ಪ್ಲೇಸ್ ಅನ್ನು ಒಂದು ನಾವು ಗೊತ್ತು ಮಾಡಿದ್ದೇವೆ. ಈಗ ಇಲ್ಲಿ ಕೂಡ ಇರ್ಬೋದು, ಇದು ಸ್ಮಶಾನ ಸಾರ್ವಜನಿಕ ಅಂತ ಹೇಳಿದ್ರೆ ಧರ್ಮಸ್ಥಳದ ಗ್ರಾಮಸ್ಥರಿಗೆಲ್ಲ ಬರ್ತದೆ. ಮತ್ತೆ ಅನಾಥ ಶವ ಏನಾದ್ರೂ ಆ ತರ ಆದ್ರೆ, ಯಾರು ಡೆತ್ ಆದ್ರೆ ಅವರನ್ನು ಇಲ್ಲಿ ತಂದು ಹೂಳ್ತಾರೆ. ಈಗ ಈ ಜಾಗ ಪರಿಸರ ನೋಡ್ಬೋದು ನೀವು. ಈಗ 2003ರ ಬಳಿಕ ಯಾವುದೇ ರೀತಿ ಅಪರಿಚಿತ ಶವಗಳು ಸಿಕ್ಕಿದ್ರು ಕೂಡ ಎಲ್ಲ ದಾಖಲೆಗಳನ್ನ UDR ಎಲ್ಲ ಮಾಡಿ ಇಲ್ಲೇ ಅದನ್ನ ಮಾಡ್ತಾ ಇದ್ದಾರೆ. ಹೌದೌದು, ಖಂಡಿತವಾಗಿ ಎಲ್ಲ ದಾಖಲೆ ಮುಖಾಂತರವೇ. ಈಗ ಒಂದು ಸ್ವಲ್ಪ ದಿನದ ಹಿಂದೆ ನಾವು ಇಲ್ಲಿ ಇದು ದಫನ ಮಾಡ್ಬೇಕಾದ್ರೆ ಒಂದು ಅನಾಥ ಶವದ್ದು ಒಂದು ಪ್ರಕ್ರಿಯೆ ನಡೀತಿಲ್ಲಿ. ಪೊಲೀಸ್ ಮತ್ತೆ ಪಂಚಾಯತಿಯವರು ಬಂದು ಅದಕ್ಕೆ ಗುಂಡಿ ತೆಗಿಲಿಕ್ಕೆ ಜನ ಇದ್ದಾರೆ, ಅವರನ್ನು ಗುಂಡಿ ತೆಗಿಸಿ ಇರ್ತಾರೆ ಮೊದಲು. ಆಮೇಲೆ ಅವರು ಪೊಲೀಸ್ ಮುಖಾಂತರ ಬಂದೇ ಅವರು ಹೂಳ್ತಾರೆ ಇಲ್ಲಿ. ಅದು ಮಾಡುವಂಥದ್ದು. ಈಗ ಇದು ಎಷ್ಟು ವಿಸ್ತೀರ್ಣದಲ್ಲಿದೆ ಸರ್? ಅಂದ್ರೆ ಈ ಸ್ಮಶಾನ ಎಷ್ಟು ವಿಸ್ತೀರ್ಣದಲ್ಲಿ ಇದು ನೋಡ್ಬೋದು, ಇದೊಂದು ಇಲ್ಲಿ ಒಂದು ಸ್ಮಶಾನದ ಒಳಗಡೆ 1 ಎಕರೆ ತನಕ ಇರ್ಬೋದು. ಈಗ ಈ ಒಟ್ಟಾರೆ ಫುಲ್ಲು ಈಗೆಲ್ಲ ಕಾಂಪೌಂಡ್ ಎಲ್ಲ ಆಗಿದೆ, ಇದೆಲ್ಲ ಮಾಡಿದ್ದು ಇತ್ತೀಚೆಗೆ ಮಾಡಿ ನೋಡ್ಬೋದು ನೀವು. 1 ಎಕರೆ ತನಕ ಆಗ್ಬೋದು, ಒಂದು ಎಕರೆ ಚಿಲ್ಲರೆ ಆಗ್ಬೋದು. ಥ್ಯಾಂಕ್ ಯು. ಎಸ್ ಸರ್, ಇದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಕಿಶೋರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV.